ಏಯ್, ನನ್ನ ಹೆಸರು ಕೇಳಿದ್ರೆ ಎಂತೆಂಥವ್ರ ನಡ್ಗೋಗ್ತಾರೆ. ನೀನ್ ಏನೋ ಸೌಂಡ್ ಮಾಡ್ತಾ ಇದೀಯಾ? ಕಾಡು ಅಂದ್ಮೇಲೆ 1000 ಪ್ರಾಣಿ ಇರುತ್ತೆ. ಗರ್ಜಿಸೋದು ಸಿಂಹ ಮಾತ್ರ. ಓಕೆ ದೆನ್, ಆಟ ಶುರು ಮಾಡೋಣ. ನೋಡಪ್ಪ, ನನ್ನ ಮಗನ ತಂಟೆಗೆ ಹೋಗ್ಬೇಡಿ ಅಂತ ನಾನು ಬಹಳ ಜನಕ್ಕೆ ಹೇಳಿದೆ. ಅವ್ರು ಯಾರೂ ನನ್ನ ಮಾತು ಕೇಳಲಿಲ್ಲ. ನೀನಾದ್ರೂ ನನ್ನ ಮಾತು ಕೇಳು. ಬೇಡಪ್ಪ ಇದೆಲ್ಲ. ಏನೋ ಬೇಕು ನಿಂಗೆ? ನೀವೇ ಬ್ಯಾಟಿಂಗ್ ಆಡಿ ಅಣ್ಣ, ನಾವು ಫೀಲ್ಡಿಂಗ್ ಮಾಡ್ತೀವಿ. ಏ ತಗೊಳ್ಳೋ, ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕು. ನನ್ನ ಮಕ್ಕಳಿಗೆ ಬಡ್ದು ಬುದ್ಧಿ ಹೇಳೋ ಗಂಡು ಯಾವಾಗ ಬರ್ತಾನೋ ಅಂತ ಕಾಯ್ತಿದ್ದೆ. ನಮ್ಮನೆ ರಕ್ತಾನೆ 6 ಅಡಿ ಪೌರುಷವಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಪದೇ ಪದೇ ಹೊಡೆದು ಬುದ್ಧಿ ಹೇಳೋದಕ್ಕೆ ಐರಾವತ ತುಂಬಾ ಬಿಸಿ. ಕಮಿಟ್ಮೆಂಟ್ ಇದ್ದ ಕಡೆಗೆ ಮಾತ್ರನೇ ನಾನು ಹೋಗೋದು. ಕೆಲವು ಜಾಗದಲ್ಲಿ ಬರೀ ನನ್ನ ಹೆಸರು ಸಾಕು ಭಯ ಬೀಳ್ಸೋಕೆ. ಸಾರ್, ಇದನ್ನ ಹೊಡಿಯೋಕ್ಕಿಂತ ಮುಂಚೆನೆ ಹೇಳ್ಬೋದಾಗಿತ್ತಲ್ಲ ಸಾರ್. ಅನ್ಕೊಳ್ತೀನಿ, ಆದ್ರೇನೋ ಮಾಡ್ಲಿ, ಹೊಡೆದ್ಮೇಲೆ ಸಿಗೋ ಕ್ಲಾರಿಟಿ ಹೊಡಿಯೋಕ್ ಮುಂಚೆ ಸಿಗಲ್ಲ ಕಂಡ್ರು ನಂಗೆ. ನೆಕ್ಸ್ಟ್ ಟೈಮ್ ಇಂದ ಟ್ರೈ ಮಾಡೋಣ. ನಾನು ಸಖತ್ ಆಲ್ರೌಂಡರ್ ಸರ್. ನಾನು ಬ್ಯಾಟಿಂಗು, ಫೀಲ್ಡಿಂಗು, ಬೌಲಿಂಗು, ಕೀಪಿಂಗು ಎಲ್ಲ ಸೂಪರ್. ನಿನ್ನೇಟಿಗೆ ಒಬ್ಬೊಬ್ಬರು ಲಕ್ವ ಹೊಡೆದವರ ಹಾಗೆ ಹಾಸ್ಪಿಟಲ್ ಅಲ್ಲಿ ಬಿದ್ದಿದ್ದಾರೆ. ತಿರ್ಗಾ ಸೊಂಟ ಕೆಲಸ ಮಾಡೋದು ಡೌಟ್ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಏನ್ ಗುಂಡಿಗೇನೆಂದು ನಿನ್ನಂತವನ್ನೇ ಹುಡುಕ್ತಾ ಇದ್ದೆ. ಹಿಡಿಸ್ತೇನೆ ನನಗೆ. ನನ್ನನ್ನು ಏನ್ ಅನ್ಕೊಂಡವ್ರು ಇವ್ರ? ಯಾಕೆ ಸರ್, ಏನಾದ್ರೂ ತೊಂದರೆ ತೊಂದರೆ ಕೊಟ್ಟ? ರಾತ್ರಿ ಶುರು ಮಾಡಿತ್ತು, ಬೆಳಿಗ್ಗೆ ತನಕ ಒಂದೇ ಮ್ಯೂಸಿಕ್. ವಾಂಚಿದ್ದೆ, ಇದಕ್ಕೂ ಬಿಡ್ಲಿಲ್ಲ ಸರ್. ನೋಡಿ, ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಮಳವಳ್ಳಿ, ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬರಾದ್ರೂ ಇದೆಯಲ್ಲ ದುರಾತ್ಮ. ಕೊಡ್ಲಿದ್ದ ಏನ ಚೆನ್ನಯ್ಯ, ಆ ಮಾದೇಶ್ವರ ನೀನ್ ಚೆನ್ನಾಗಿಟ್ಟಿರ್ಲಿ, ಹೋಗ್ಬೇಕಂತ. ದೊಡ್ಡವ್ರನ್ನ ಟಚ್ ಮಾಡೋದೇ ತಪ್ಪು. ಒಂದು ವೇಳೆ ಟಚ್ ಮಾಡಿದ್ರು ಅದು ಅವ್ರ ಕಾಲಾಗಿರ್ಬೇಕು, ಕಾಲರಲ್ಲ. ನಮಸ್ಕಾರ. ಇಷ್ಟದಂಗ ನೋಡಿದವ್ರಿಗೆ ಜಿಂಗ ಲಕ ಲಕ ಲಕ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.